ಪ್ರಪಂಚ ಪರ್ಯಟನೆ ನೆಲದ ಮಡಿಲಲ್ಲಿ ಕನಸನ್ನು ಬಿತ್ತುವ ಬೆವರ ಹನಿಯಲಿ ಬದುಕನ್ನು ಕಟ್ಟುವ ಅನ್ನದ ಬೆಳಕನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ ಮಣ್ಣಿನ ಸುಗಂಧದಿ ಮನವು ಅರಳುವ ರೈತನ ಹೆಜ್ಜೆಯಲಿ ನಾಡು ಬೆಳೆಯುವ ಬಿಸಿಲಿನ ಬಾಣಗಳ ಎದೆಯಲ್ಲಿ ತಾಳುವ ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ ನಗುವಿನ ಬೆಳಕಲಿ ಬದುಕನ್ನು ಕಟ್ಟುವ ಸ್ನೇಹಿತರೆ, ವಿಷಯ ಬಹಳ ಗಂಭೀರವಾದ್ದು. ನಿಮ್ಗೆ ನಮ್ಗೆಲ್ಲರಿಗೂ ಕೂಡ ಗಂಭೀರತೆ ಇರಬೇಕು. ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೇಳೋರ್ಗೂ ಜವಾಬ್ದಾರಿ ಇರಬೇಕು, ಕೇಳೋರ್ಗೂ ಜವಾಬ್ದಾರಿ ಇರಬೇಕು ಅಂತೇಳಿ. ಇಬ್ರಿಗೂ ಜವಾಬ್ದಾರಿ ಇದ್ರೆ ನಮ್ಮ ಉದ್ದೇಶ ಸರಿಯಾಗಿ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ಈಗಾಗಲೇ ಕರ್ನಾಟಕದ ಒಳಗಡೆ, ದೇಶದ ಒಳಗಡೆ ಅನೇಕ ಸಮಸ್ಯೆಗಳು ತಲೆ ಎತ್ತಿದವು. ಈಗ SIR ಅಂತ ಹೇಳಿ ಚುನಾವಣಾ ಏನು ಪರಿಷ್ಕರಣೆ ಪಟ್ಟಿ ತಯಾರಾಗ್ತಾ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಚುನಾವಣೆ ನಡೆದೋಯ್ತು. ಸುಮಾರು 50 ಲಕ್ಷ ವೋಟ್ಗಾರರನ್ನ ಕೈ ಬಿಟ್ಬಿಟ್ಟಿದ್ದಾರೆ. 50 ಲಕ್ಷ ಅಂದ್ರೆ ತಮಗೆ ಅಂದಾಜು ಇರಬೇಕಾಗತ್ತೆ, 50 ಲಕ್ಷ ವೋಟ್ದಾರರು ಯಾವ ಕಡೆಗೆ ವೋಟ್ ಹಾಕ್ತಾರೋ ಅಥವಾ ವೋಟ್ ಇಲ್ಲದೆ ಇದ್ರೆ ಯಾವ ಕಡೆಗೆ ಮೈನಸ್ ಆಗುತ್ತೆ ಅಂತ ಸುಮ್ಮನೆ ಅಂದಾಜು ಮಾಡಿ. ಇದು ಬಿಜೆಪಿಗೆ ನಮ್ಗೆ ವೋಟ್ ಬರೋದಿಲ್ಲ ಅಂತ ಹೇಳಿ ಇದನ್ನ ಕಟ್ ಮಾಡಿ ತೆಗೆದಾಕ್ಬಿಡೋದೇ ಸೂಕ್ತ ಅಂತ ಹೇಳಿ ಅವ್ರು ತೀರ್ಮಾನ ಮಾಡೋದೇ ಆಗ್ಲಿ, ಅಥವಾ ಕಾಂಗ್ರೆಸ್ಸಿಗೆ ಇದು ಡ್ಯಾಮೇಜ್ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನವರು ಇದಕ್ಕೊಂದು ಪ್ರತಿತಂತ್ರವನ್ನ ಮಾಡಿ ಮತ್ತೆ ಇದನ್ನ ಮತ್ತೊಂದಿಷ್ಟು ಡ್ಯಾಮೇಜ್ ಮಾಡೋದೇ ಆಗ್ಲಿ, ಇದಕ್ಕೆ ಅವಕಾಶವನ್ನ ನಾಗರಿಕರು ಕೊಡಬಾರ್ದು. ದೇಶದ ನಾಗರಿಕರಾದಂತ ನಮ್ಮ ಮೇಲೆ ಜವಾಬ್ದಾರಿ. ಈಗಾಗಲೇ ನಿನ್ನೆಯಿಂದ ಇದು ಸರ್ವೆ ಪ್ರಾರಂಭ ಆಗಿದೆ ಕೆಲಸ. ನಿಮ್ಮ ಜವಾಬ್ದಾರಿಯೂ ಕೂಡ ಬಹಳ ಮುಖ್ಯವಾದ್ದು. ಯಾರೊಬ್ಬ ನಾಗರಿಕನ ಮತದಾನದ ಹಕ್ಕು ಯಾರಿಗೂ ಕೂಡ ಮಿಸ್ ಆಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ವೋಟಿನ ಮೌಲ್ಯ ನಿಮಗೆ ನಮಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಚುನಾವಣೆ ಬಂದಿದೆ, ವೋಟ್ ಹಾಕೋದು ಅಂದ್ರೆ ಅವನು ಮೂರನ್ ಬಿಟ್ಟವನಿರ್ಲಿ, ಅವನ ಹತ್ರ ರೊಕ್ಕ ಇದೆ, ದುಡ್ಡಿದೆ, ಅವನು 3 ಕಾಸಿಗೆ ಜಮಾ ಇಲ್ದಲೇ ಇದ್ರೂ ಕೂಡ ಅವನು ಚುನಾವಣೆಯಲ್ಲಿ ಜಾತಿ ಬೆಂಬಲನೋ ಅಥವಾ ಪಕ್ಷದ ಬೆಂಬಲನೋ ಅಥವಾ ಧರ್ಮದ ಬೆಂಬಲನೋ ಇದೆ ಅಂದ್ರೆ ಅವನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಾನೆ. ಈಗ ಪಾರ್ಲಿಮೆಂಟ್ ನಲ್ಲಿ ಸುಮಾರು 120 ಜನ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರು, ದರೋಡೆ, ಅತ್ಯಾಚಾರ ಇತ್ಯಾದಿ ಕೇಸ್ ಇರ್ತಕ್ಕಂಥವ್ರು ಪಾರ್ಲಿಮೆಂಟ್ ನಲ್ಲಿ ಇದ್ದಾರೆ. ಇಲ್ಲೂ ಕರ್ನಾಟಕದ ವಿಧಾನಸಭೆಯಲ್ಲೂ ಇದ್ದಾರೆ.
ಅಂದ್ರೆ ಯಾಕೆ ಇದು ಅಂದ್ರೆ ನಾವು ಮತದಾರರಿದೀವಲ್ಲ, ನಮಗೆ ಜವಾಬ್ದಾರಿಗಳಿಲ್ಲ ಅಂತ ಹೇಳಿ ನಾವು ಜವಾಬ್ದಾರಿಯುತವಾದಂತ ಕೆಲಸ ಮಾಡ್ತಾ ಇಲ್ಲ. ನಮಗೆ ಓಟಿನ ಹಕ್ಕಿದೆ. ಯಾತಕ್ಕಿದೆ ಓಟಿನ ಹಕ್ಕಿದೆ? ನಮ್ಗೆ ಯಾತಕ್ಕಿದೆ? ನನ್ನ 5 ವರ್ಷಗಳಲ್ಲಿ ನನ್ನ ಆರ್ಥಿಕ ನಷ್ಟಗಳೇನು, ಇದನ್ನ ಸರಿದೂಗಿಸ್ಲಿಕ್ಕೆ ಸರ್ಕಾರಕ್ಕೆ ಯಾವ ರೀತಿ ನಾನು ಪಾತ್ರವನ್ನ ವಹಿಸ್ಬೇಕು, ಅಥವಾ ಸಾಮಾಜಿಕವಾದಂತ ವ್ಯವಸ್ಥೆ ಬಹಳ ದಿವಾಳಿ ಆಗಿದೆ, ಇದನ್ನ ಸರಿದೂಗಿಸ್ಲಿಕ್ಕೆ ನಾನು ಈ ದೇಶದ ಈ ನಾಡಿನ ಮತದಾರನಾಗಿ ನಾನೇನು ತೀರ್ಮಾನ ತಗೋಬೇಕು, ನನ್ನ ಎಲ್ಲ ಕಷ್ಟಗಳಿಗೆ ಈ ಓಟಿಗೆ ಏನಾದ್ರೂ ಸಂಬಂಧ ಇದೆಯಾ, ಈ ಸಂಬಂಧ ಇದ್ರೆ ನನ್ನ ಓಟು ಯಾವ ರೀತಿ ಪರಿಣಾಮವನ್ನ ವಿಧಾನಸಭೆಯಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮತದಾನ ಮಾಡುವಂತ ಜನ ನಮ್ಮಲ್ಲಿ 95% ಜನ ಗೊತ್ತೇ ಇಲ್ಲ. ಚುನಾವಣೆ ಬರ್ತದೆ, ಯಾರೋ 3 ಪಾರ್ಟಿಯಿಂದ ಕ್ಯಾಂಡಿಡೇಟ್ಗಳಿರ್ತಾರೆ, ಯಾರೋ ಒಂದಷ್ಟು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರ್ತಾರೆ, ಯಾರೋ ಎಂಡ ಕುಡಿಸ್ತಾನೆ, ಯಾನೋ ರೊಕ್ಕ ಹಂಚ್ತಾನೆ, ಅವಂದು ಕುದುರೆ ಬಹಳ ವೇಗವಾಗಿ ಓಡ್ಲಿಕ್ಕೆ ಶುರು ಆಗುತ್ತೆ. ನಾವು ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಮಾತಾಡ್ತೀವಿ, ಯಾರ ಕುದುರೆ ಜೋರಾಗಿ ಓಡ್ತಾ ಐತೆ ಅಂತ ಹೇಳಿ ಚರ್ಚೆ ಮಾಡಿ. ಯಾರ ಕುದುರೆ ಓಡ್ತಾ ಐತೆ? ಅವನು ಇಲ್ಲ, ಇನ್ನೊಂದು 50 ಕೋಟಿ ಆಗ್ಲಿ ಅವ್ನು ಜಾಸ್ತಿ ಖರ್ಚು ಮಾಡಕ್ ಶಕ್ತಿ ಇದೆ, ಅವನೇ ಕಣ್ಲೆ ಗೆಲ್ಲೋದು. ನೀನೇನಂತೀಯ? ಇಲ್ಲ, ಇವನೇನ್ ಕಮ್ಮಿ ಇಲ್ಲ, ನೋಡು ಚುನಾವಣೆಯಲ್ಲಿ ಇವನ್ದೇನ್ ಕಮ್ಮಿ ಇಲ್ಲ, ಇವಂದು 100 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಇವನ್ ಬಿಡೋದಿಲ್ಲ, ಇವನೇ ಗೆಲ್ತಾನೆ. ನಮ್ಮ ಆಯ್ಕೆ ಏನಾಗಿರ್ಬೇಕು? ನಮ್ಮ ಆಯ್ಕೆ ಏನಾಗಿರ್ಬೇಕು, ನನ್ನ ಪಾತ್ರ ಏನಾಗಿರ್ಬೇಕು ಅಂತ ಹೇಳಿ ನಾನು ಜವಾಬ್ದಾರಿಯುತವಾದಂತ ದೇಶವನ್ನ ನಿರ್ಮಾಣ ಮಾಡ್ಲಿಕ್ಕೆ ಓಟ್ ಹಾಕ್ಬೇಕಾಗಿರೋನು, ನಾಡನ್ನ ಸಮೃದ್ಧಿಯ ಕಡೆಗೆ ತಗೊಂಡೋಗ್ಲಿಕ್ಕೆ ನಾನು ಓಟ್ ಹಾಕ್ಬೇಕಾಗಿರೋನು. ನನಗೆ ಪರಿಜ್ಞಾನ ಇಲ್ದಲೆ ನಾನು ಯಾವ್ಯಾವುದೋ ಕಾರಣಕ್ಕೆ ನಾನು ಓಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವು ಕಂಡ್ಕೋಬೇಕಾಗಿದೆ ಬಂಧುಗಳೇ. ಪ್ರಪಂಚ ಪರ್ಯಟನೆ